ಸೂಕ್ತ ಮಾಹಿತಿ, ರಣತಂತ್ರದ ಕೊರತೆ ಕಾರಣಕ್ಕೆ ಬಿಜೆಪಿಗೆ ವಿಧಾನ ಪರಿಷತ್ನಲ್ಲಿ ಸೋಲಾಗಿದೆ. ವಿಧಾನ ಪರಿಷತ್ನಲ್ಲಿ ಬಹುಮತ ಇದ್ರೂ ಕೂಡ ವಿಧೇಯಕ ಸೋಲಿಸೋದಕ್ಕೆ ವಿಫಲ ಆಗಿದ್ದಾರೆ. ವಿವಾದಿತ ವಿಧೇಯಕ ಸೋಲಿಸೋದಕ್ಕೆ ಮಿತ್ರ ಪಕ್ಷಗಳು ವಿಫಲವಾದವು. ಬಹುಮತ ಇತ್ತು ವಿಧಾನ ಪರಿಷತ್ನಲ್ಲಿ, ಆದರೂ ಕೂಡ ಮೈತ್ರಿಕೂಟ ಯಶಸ್ವಿ ಆಗಲಿಲ್ಲ. ಆಡಳಿತ ಪಕ್ಷ ತಂದಿದ್ದ ವಿಧೇಯಕ ತಡೆ ಹಿಡಿಯುವಲ್ಲಿ ಮಿತ್ರ ಪಕ್ಷಗಳು ವಿಫಲವಾದವು. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ವಿವಿ ತಿದ್ದುಪಡಿ ವಿಧೇಯಕ ಪಾಸ್ ಆಗಿದೆ. ಅಲ್ಲಿ ಒಂದು ರಣತಂತ್ರ ಮಾಡೋದ್ರಲ್ಲೂ ಕೂಡ ಬಿಜೆಪಿ ಸೋತಿದೆ. ನುರಿತ ನಾಯಕರಿದ್ದಾರೆ, ಆದರೂ ಕೂಡ ಅದನ್ನ ರಣತಂತ್ರ ರೂಪಿಸೋದ್ರಲ್ಲಿ ಸೋತಿದ್ದಾರೆ. ಪ್ರಶಾಂತ್, ಸಂಖ್ಯಾಬಲ ಇತ್ತು, ಆದರೂ ಕೂಡ ಸೋತಿದೆ ಬಿಜೆಪಿ. ನೋಡಿ ಭವನ, ಎರಡು ವಿಷಯಗಳು ಇದರಲ್ಲಿ ನಿಶ್ಚಿತವಾಗಿ ಚರ್ಚೆ. ಒಂದು, ಇದು ಅಗೇನ್ ಸೆಂಟರ್ ವರ್ಸಸ್ ಸ್ಟೇಟ್ನ ಡಿಬೇಟ್ಗೆ ನಾಂದಿ ಹಾಡುತ್ತೆ ಈ ಬಿಲ್ಲು. ಯಾಕಂದರೆ ತಮಿಳುನಾಡು, ಮಹಾರಾಷ್ಟ್ರದ ನಂತರ ಕರ್ನಾಟಕದಲ್ಲೂ ಕೂಡ ಈ ವಿಧೇಯಕವನ್ನು 2 ಯೂನಿವರ್ಸಿಟಿಗಳಿಗೆ ಪ್ರಮುಖವಾಗಿ ಅದನ್ನು ಕ್ಯಾಬಿನೆಟ್ ಮೊದಲೇ ಪಾಸ್ ಮಾಡಿತ್ತು. ಈ ವಿಧೇಯಕ ಹೇಳುತ್ತೆ ನೋಡಿ, ಯಾವುದೇ ಒಂದು ವೈಸ್ ಚಾನ್ಸಲರ್ ನೇಮಕದ ಸಂದರ್ಭದಲ್ಲಿ ಒಂದು ಸರ್ಚ್ ಕಮಿಟಿ ರಚನೆ ಆಗುತ್ತೆ. ರಾಜ್ಯಪಾಲರು 3-5 ಜನ ಇರ್ತಕ್ಕಂಥ ಒಂದು ಸರ್ಚ್ ಕಮಿಟಿಯ ನೇಮಕವನ್ನು ಮಾಡ್ತಿದ್ರು. ಆ ಸರ್ಚ್ ಕಮಿಟಿ 3 ಹೆಸರುಗಳನ್ನು, ಪ್ಯಾನಲನ್ನು ರಾಜ್ಯಪಾಲರಿಗೆ ಕೊಡ್ತಿತ್ತು. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಿದ್ರು. ಇನ್ನು ಮುಂದೆ ಈ ಸರ್ಚ್ ಕಮಿಟಿಯನ್ನು ಈ 2 ಯೂನಿವರ್ಸಿಟಿಗಳಿಗೆ, ಗದಗ್ನಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಮತ್ತು ಇನ್ನೊಂದು ಯೂನಿವರ್ಸಿಟಿಗೆ ರಾಜ್ಯ ಸರ್ಕಾರವೇ ಸರ್ಚ್ ಕಮಿಟಿಯನ್ನು ನೇಮಿಸುತ್ತೆ. ಸರ್ಚ್ ಕಮಿಟಿ ತನ್ನ ರಿಪೋರ್ಟನ್ನು ಇನ್ನು ಮುಂದೆ ರಾಜ್ಯಪಾಲರಿಗೆ ಕೊಡಲ್ಲ, ಅದು ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ರಾಜ್ಯ ಸರ್ಕಾರ ಈಗ ಅದು ಆ ಬಿಲ್ನ ಪೂರ್ತಿ ಕಂಟೆಂಟ್ಸ್ಗಳನ್ನು ನೋಡಬೇಕು. ರಾಜ್ಯ ಸರ್ಕಾರ ಈಗ ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಏನು ಮಾಡಲಾಗಿದೆ, ರಾಜ್ಯ ಸರ್ಕಾರ 2 ಹೆಸರುಗಳನ್ನು ರಾಜ್ಯಪಾಲರಿಗೆ ಕೊಡುತ್ತೆ. ಅದರಲ್ಲಿ ಒಂದು ಅವ್ರು ಸೆಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಮೊದಲೇನು ರಾಜ್ಯಪಾಲರು ಸರ್ಚ್ ಕಮಿಟಿಯಿಂದ ನೇರವಾಗಿ ರಿಪೋರ್ಟನ್ನು ಪಡಿತಿದ್ರು, ಆ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ಹೀಗಾಗಿ ಕರ್ನಾಟಕದ ಯೂನಿವರ್ಸಿಟಿ ಆ್ಯಕ್ಟ್ನಲ್ಲೂ ಕೂಡ ಏನು ಅಂಶಗಳಿವೆ, ಈಗ ನಾಳೆ ಅದು ಹೆಂಗಾಗತ್ತೆ, UGC ಸ್ಕೇಲ್ ಯೂನಿವರ್ಸಿಟಿಗಳಲ್ಲಿ ಪಡಿತಾ ಇರ್ತಾರೆ. ನೀವು ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸಿದ ತಕ್ಷಣ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಏನು ಹಣವನ್ನು ಕೊಡಬೇಕು, ಸಂಬಳವನ್ನು ಕೊಡಬೇಕು, ಅದು ನಿಲ್ಲಿಸಿದರೆ ಕೇಂದ್ರ ಏನಾಗ್ಬೋದು? ಅಗೇನ್ ಇಟ್ ಹ್ಯಾಸ್ ಟು ಗೋ ಟು ಕೋರ್ಟ್. ನನ್ನ ಅಂದಾಜಿನ ಪ್ರಕಾರ ಈಗ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲೂ ಕೂಡ ಇದೇ ಆಗಿರ್ತಕ್ಕಂಥದ್ದು. ರಾಜ್ಯಪಾಲರಿಗೆ ಅಧಿಕಾರ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಈಗ ಯೂನಿವರ್ಸಿಟಿ ಗ್ರಾಂಟ್ UGC ಆ್ಯಕ್ಟ್ನಲ್ಲಿ ರಾಜ್ಯಪಾಲರೇ ಚಾನ್ಸ್ಲರ್ ಅಂತಕ್ಕಂಥದ್ದಿದೆ. ಈಗ ಅನೇಕ ಕಡೆ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇವೆ, ಇನ್ನೊಬ್ಬರು ಪ್ರೋ ಚಾನ್ಸ್ಲರನ್ನು ನೇಮಿಸಿ ರಾಜ್ಯ ಸರ್ಕಾರ ಆ ರಾಜ್ಯಪಾಲರ ಅಧಿಕಾರವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ನನಗಿರ್ತಕ್ಕಂಥ ಪ್ರಶ್ನೆ ರಾಜ್ಯ ಸರ್ಕಾರದ ಬಗ್ಗೆ, ಸರಿ ನೀವು ಇದನ್ನು ಅಧಿಕಾರ ಬಂದ ಮೊದಲು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನನ್ನು ಕೊಟ್ಟ ನಂತರ ನೀವು ಈ ಬಿಲ್ಲನ್ನು ತರ್ತಕ್ಕಂಥ ಪ್ರಯತ್ನ ಮಾಡ್ತೀರಿ. ದಟ್ ಈಸ್ ಅ ರಿಯಾಕ್ಷನರಿ ಬಿಲ್. ನನಗನ್ಸುತ್ತೆ ಯಾವುದೇ ಬಿಲ್ಗಳು ರಿಯಾಕ್ಷನರಿ ಆಗಿರಬಾರ್ದು. ನಿಮಗೆ ಇಫ್ ಯುವರ್ ಪ್ರಿನ್ಸಿಪಲ್ ಸ್ಟ್ಯಾಂಡ್ ಈಸ್ ಇಲ್ಲಪ್ಪ ರಾಜ್ಯಪಾಲರಿಗೆ ಅಧಿಕಾರ ಇರಬಾರ್ದು, ರಾಜ್ಯ ಸರ್ಕಾರಕ್ಕೆ ಇರಬೇಕು ಅನ್ನೋದು, ಅದನ್ನು ನೀವು ಆ ರೀತಿ ಬಿಲ್ ತನ್ನಿ, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ಆದರೆ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟ ನಂತರ ನಿಮ್ಮ ಅಧಿಕಾರವನ್ನು ನಾವು ಕಸಿದುಕೊಳ್ತೀವಿ ಅಂತ ಹೊರಡೋದು, ಸರ್ಕಾರಗಳು ಆ ರೀತಿಯ ಸೇಡಿನ ಕ್ರಮದಿಂದ ಯಾವತ್ತೂ ಕೂಡ ಬಿಲ್ಗಳನ್ನು ತರಬಾರದು ಅನ್ನೋದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅನಿಸಿಕೆ. ಅದು ರಾಜ್ಯಪಾಲರಿಗೂ ಅನ್ವಯಿಸುತ್ತೆ, ಅದು ಸರ್ಕಾರಕ್ಕೂ ಅನ್ವಯಿಸುತ್ತೆ. ಎರಡನೇದು ನೋಡಿ, BJPಯ ಸ್ಟ್ರಾಟಜಿ ಏನು ಅನ್ನೋದೇ ಅರ್ಥ ಆಗಲ್ಲ. ನೀವು ಈ ರೀತಿಯ ಸದನ ನಡೆಯುವಕ್ಕಿಂತ ಮುಂಚೆ ವಿಪ್ಗಳನ್ನು ಯಾಕೆ ನೇಮಕ ಮಾಡಲಿಲ್ಲ? ನೀವು ವಿಪ್ಗಳನ್ನು ಕೊಡದೆ ಬಿಲ್ ಈಗ ನಿಮಗೆ ಇಲ್ಲಿದೆ ಅಂದರೆ ಸರ್ಕಾರದ ಬಳಿ ಇರ್ತಕ್ಕಂಥ ನಂಬರ್ಸ್ಗಳನ್ನು ನೋಡಿದಾಗ BJP ಮತ್ತು JDS ಸೇರಿ 37 ಇದೆ, ಕಾಂಗ್ರೆಸ್ ಬಳಿ 33 ಇದೆ, ಸಭಾಪತಿ 1, ಪಕ್ಷೇತರ 1, ಖಾಲಿ ಸ್ಥಾನ 3. ಹಾಗಿರುವಾಗ BJPಯ ಕೆಲ ಶಾಸಕರು ಸದನದ ಹೊರಗಡೆ ಇರ್ತಾರೆ. ಆಗ ಬಿಲ್ಲನ್ನು ಟೇಬಲ್ ಮಾಡಲಾಗತ್ತೆ, ವೋಟಿಂಗ್ ಕೂಡ ನಡೆಯುತ್ತೆ. BJPಯವರೇ ಪ್ರೆಸ್ ಮಾಡ್ತಾರೆ ವೋಟಿಂಗ್ ಮಾಡಿಸಿ ಅಂತ. ಅಲ್ಲ, ನನಗೇನು ಅನಿಸುತ್ತೆ ಗೊತ್ತಾ, ಇಲ್ಲಿ BJP ಮತ್ತು BJPಯ ನಡುವೆ ಕೋಆರ್ಡಿನೇಷನ್ಗಿಂತ ಜಾಸ್ತಿ BJP ಮತ್ತು ಕಾಂಗ್ರೆಸ್ ನಡುವೆ ಕೋಆರ್ಡಿನೇಷನ್ ಜಾಸ್ತಿ ಇದೆ. ಅದು ಕೂಡ ಇರಬಹುದು. ಆದರೆ ವಾಟ್ ವೆಂಟ್ ರಾಂಗ್? ಪ್ರಶಾಂತ್, ಆಬ್ವಿಯಸ್ಲಿ ಒಂದು ಪ್ರಶ್ನೆ ಬರುತ್ತೆ ಪ್ರಶಾಂತ್. ಈಗ ಆಡಳಿತ ಪಕ್ಷ 33 ಇದೆ, BJP ಪ್ರತಿಪಕ್ಷಗಳು 38 ಇದೆ. ಬೈ ಎನಿ ಚಾನ್ಸ್ ಇವ್ರು ವಿರೋಧ ಮಾಡಿದ್ದಿದ್ರೆ
ಅದಕ್ಕೊಂದು ಪ್ರಶ್ನೆ, ಅದಕ್ಕೊಂದು ತಾರ್ಕಿಕತೆ ಅನ್ನಿಸ್ತಾ ಇತ್ತು. ಬಟ್ ನೀವು ವಿರೋಧ ಮಾಡೋದಕ್ಕೆ ರೆಡಿ ಇಲ್ಲ, ವಿಪುಜಾರಿ ಮಾಡೋದಕ್ಕೆ ರೆಡಿ ಇಲ್ಲ. ನನಗನ್ಸುತ್ತೆ ಸಂಧಾನ ಆಗಿತ್ತು ಅಂತ ಅನ್ಸುತ್ತೆ. ನಾನು ಜನರಲಿ ನೋಡೋದಕ್ಕೆ ಹಂಗೆ ಅನ್ಸುತ್ತೆ. ನೋಟಕ್ಕೆ ನಿಶ್ಚಿತವಾಗಿ ಈಗ ಇದ್ರ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಸಂಧಾನದ ಸಾಧ್ಯತೆಯನ್ನು ನಾನು ಅಲ್ಲಗಳಿತಾ ಇಲ್ಲ. ಬಟ್ ಇಟ್ ಈಸ್ ಅ ವೆರಿ ರಾಂಗ್ ಆ್ಯಂಡ್ ಪುವರ್ ಸ್ಟ್ರಾಟಜಿ ಆನ್ ಪಾರ್ಟ್ ಆಫ್ BJP. ನೀವು ವಿಪಕ್ಷದಲ್ಲಿ ಕುಳಿತಿದ್ದೀರಿ, ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಒಂದು ವಿಧೇಯಕವನ್ನು ಸರ್ಕಾರ ತರ್ತಾ ಇದ್ದಾರೆ. ಈಗ ನಾನು ಕಾಂಗ್ರೆಸ್ನಲ್ಲಿ ಕುಳಿತಾ ಕಾಂಗ್ರೆಸ್ನವ್ರು ಸೋತಿದ್ರು ಕೂಡ ಇಟ್ ಪುವರ್ ಸ್ಟ್ರಾಟಜಿನೇ ಸ್ಟ್ರಾಟಜಿನೇ. ನಿಮ್ಮ ಬಳಿ ಬಹುಮತ ಇದೆ ವಿಧಾನ ಪರಿಷತ್ನಲ್ಲಿ, ಆದರೆ ನಿಮ್ಮ ಶಾಸಕರು ಹೊರಗಿರ್ತಾರೆ, ನೀವಿಲ್ಲಿ ವೋಟಿಂಗಿಗೆ ಪ್ರೆಸ್ ಮಾಡ್ತೀರಿ. ಅಂದರೆ BJP ಕರ್ನಾಟಕದಲ್ಲಿ ಏನೆಲ್ಲ BJPನೇ ಉತ್ತರ ಕೊಡಬೇಕು ಏನಕ್ಕೆ ಹಂಗೆ ಮಾಡಿದ್ರು ಅಂತ, ಏನು ಇಂಟ್ರೆಸ್ಟ್ ಇತ್ತು ಅದರಲ್ಲಿ ಅಂತ. ಇದ್ರ ಜೊತೆಗೆ ಆ್ಯಂಡ್ ರಾತ್ರಿವರೆಗೂ ನಡೀತಾ ಇರುವಂತಹ ಈ ಸೆಷನ್ಸಲ್ಲೂ ಕೂಡ BJPಯ ಪಾರ್ಟಿಸಿಪೇಷನ್ ಎಷ್ಟಿದೆ ಅನ್ನೋದು ಕೂಡ ಮತ್ತೆ ನಮ್ಮ ಒಬ್ಬರೇ ಶಾಸಕರು ನಿಂತು ಇಲ್ಲಿ ನೋಡಿ. 2000ರಲ್ಲಿ ಯೂನಿವರ್ಸಿಟಿ ಆ್ಯಕ್ಟ್ ಬಂದಿತ್ತು, ನನಗಿನ್ನೂ ನೆನಪಿದೆ. 2000ರಲ್ಲಿ ಸೆನೆಟ್ ಸಿಂಡಿಕೇಟ್ ಚುನಾವಣೆಯನ್ನು ತೆಗೆದುಹಾಕಿದ್ರು. ಅದಾದಮೇಲೆ ಮತ್ತೆ ಯೂನಿವರ್ಸಿಟಿ ಆ್ಯಕ್ಟನ್ನು ತಂದು ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸ್ ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಇಂಥ ಒಂದು ಬಿಲ್ ಬಂದಾಗ, ಕೇಂದ್ರ ಮತ್ತು ರಾಜ್ಯಗಳ ತಿಕ್ಕಾಟಗಳ ಬಿಲ್ ಬಂದಾಗ BJP ಶಾಸಕರು ಹೊರಗಿರ್ತಾರೆ ಅನ್ನೋದೇ ನನಗೆ ಆಶ್ಚರ್ಯವನ್ನು. ಉತ್ತರ ಕೊಡಬೇಕು ಅನ್ಸುತ್ತೆ, ಬಟ್ ಪ್ರಶ್ನೆ ಕೇಳೋರು ಯಾರು ಇಲ್ಲ BJPಯಲ್ಲಿ. ಅದು ಸಮಸ್ಯೆ. ಹೊಡೆದಾಡ್ಕೊಂಡು ಅವ್ರವ್ರ ಮಧ್ಯೆ ಹೊಡೆದಾಡ್ಕೊಳ್ತಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಡೇ. ಯಾಕೆ ಅನ್ನೋದನ್ನು ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.